ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನೋಡ್ತಾ ಇರ್ಬೋದು ತೇಜಸ್ಸು ನಾನು ಕಾಣಿಸ್ತೀನ ಅಂತೇಳಿ ಕ್ಯಾಮ್ರಾ ಮುಂದೆ ಬಗ್ಗೆ ನೋಡ್ಕೊತಾ ಇದ್ದ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಗೃಹ ಪ್ರವೇಶಕ್ಕೆ ಒಂದಷ್ಟು ಐಟಮ್ಸು ಗಿಫ್ಟ್ ಐಟಮ್ಸ್ ಬಂದಿತ್ತು. ಏನೆಲ್ಲ ಗಿಫ್ಟ್ ಬಂದಿದೆ ಅನ್ನೋದನ್ನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ನನ್ನ ಪ್ರಕಾರನೇ ಬಂದಿದೆ. ಗಿಫ್ಟ್ಗಿಂತ ಜಾಸ್ತಿ ಎಲ್ಲರೂ ಮುಯ್ಯೇ ಮಾಡಿದರು. ಮುಯ್ಯಿ ಎಷ್ಟು ಮಾಡಿದರು ಏನು ಅನ್ನೋದನ್ನು ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಗಿಫ್ಟ್ ಯಾವ್ದ್ಯಾವುದು ಏನೇನು ಕೊಟ್ಟಿದ್ರು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದರಲ್ಲೂ ನನಗಂತೂ ತುಂಬ 2 ಗಿಫ್ಟ್ ಇಷ್ಟ ಆಯಿತು. ಪೂರ್ವಿ ತೋರಿಸ್ತಾ ಇದ್ದಾಳಲ್ಲ, ಅದು ಫಾಲ್ಸ್ದು. ಅದು ನಮ್ಮ ಮನೇಲಿ ಮನೆ ಕಟ್ಟಿದ ಕೆಲಸ ಮಾಡಿದ್ರಲ್ಲ ಗಾರೆಯವರು, ಅವರು ತಂದು ಪ್ರೆಸೆಂಟ್ ಮಾಡಿದ್ದು. ಅದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅದನ್ನು ಆ್ಯಕ್ಚುಲಿ ಮೇಲೆ ಟಿ ವಿ ಮೇಲೆ ಇಡೋಣ ಅಂತ ಅಂದ್ಕೊಂಡೆ. ಇನ್ನು ಈಗ ಅಭಿ ಓಪನ್ ಮಾಡ್ತಾ ಇರೋದು ಒಂಥರ ಯೂನಿಕ್ ಆಗಿದೆ, ರಾಧಾಕೃಷ್ಣದು. ಅದ್ರ ಮೇಲೆಲ್ಲ ಫುಲ್ಲು ಸ್ಟೋನ್ ವರ್ಕ್ ಇದೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಬಟ್ ಅದು ವಿಡಿಯೋದಲ್ಲಿ ಫುಲ್ಲು ಕ್ಲಾರಿಟಿಯಾಗಿ ಕಾಣಿಸಿಲ್ಲ. ಬಟ್ ಅದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಹೊಸ ಮನೆ ಹೋಮ್ ಟೂರ್ ಮಾಡಿದಾಗ ತೋರಿಸ್ತೀನಿ ಯಾವ್ಯಾವರು ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಿಮಗೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ರಾಧಾಕೃಷ್ಣದ್ದು ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇನ್ನು ಅದಾದಮೇಲೆ ಆ್ಯಕ್ಚುಲಿ ನಮ್ಮನೆ ಓನರು ಕೂಡ ಕೊಟ್ಟಿದ್ದರು. ಅವರು ಬೌಲ್ಸ್ ಗಿಫ್ಟ್ ಮಾಡಿದರು. ಅಂದರೆ ಹೊಸದಾಗಿ ಮನೆ ಕಟ್ಟಿರೋರಿಗೆ ಏನಕ್ಕಾದರೂ ಬೌಲ್ಸ್ ಯೂಸ್ ಆಗುತ್ತಲ್ವ, ಹಾಗಾಗಿ. ಇನ್ನು ಅಭಿ ಇಟ್ಕೊಂಡಿರೋದು ಗಿಫ್ಟ್ ಆ್ಯಕ್ಚುಲಿ ಅದು ಫೋಟೋ ಫ್ರೇಮ್ಸು ತುಂಬ ದೊಡ್ಡದು, ಅದು ಚೆನ್ನಾಗಿದೆ. ಸೊ ಅದು ಏನು ಬಂದಿದೆ ಅನ್ನೋದನ್ನು ನಾನೇ ನೋಡಬೇಕು ಅಂತ ಹೇಳಿ ಮಂಜು ಇಟ್ಕೊಂಡಿದ್ಲು. ಬೌಲ್ಸ್ ಎಲ್ಲ ಏನಾದರೂ ಯಾರಾದರೂ ಬಂದರೆ ಏನಾದರೂ ಹಾಕ್ಕೊಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು. ಅದು ಬಂದು ಗ್ಲಾಸಿಂದು ಬೌಲು. ಇನ್ನು ನಾವು ಓಪನ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಗೃಹ ಪ್ರವೇಶ ಆಗಿದ್ದು ಮಾರನೇ ದಿವಸ ನೈಟ್ 11 ಗಂಟೆಯಲ್ಲಿ. 11 ಗಂಟೆ ಆದ್ರೂ ಇನ್ನೂ ನಿದ್ದೆ ಬಂದಿರಲಿಲ್ಲ. ಹಾಗಾಗಿ ಗಿಫ್ಟ್ ಆದರೂ ಓಪನ್ ಮಾಡಿ ನೋಡೋಣ ಅಂಥೇಳಿ ಓಪನ್ ಮಾಡ್ತಾಯಿದ್ವಿ. ಯಾಕೆಂದರೆ ಅವತ್ತೆಲ್ಲ ಮನೆ ಶಿಫ್ಟಿಂಗ್ ಮಾಡಿಕೊಂಡು ಫುಲ್ಲು ಟಯರ್ಡಾಗಿದ್ವಿ. ಮಾವ ಮತ್ತು ಲೋಕಿ ಆಗಷ್ಟೇ ಇನ್ನು ಸ್ನಾನಕ್ಕೆ ಹೋಗಿದ್ರು. ಅವ್ರು ಬರೋವರೆಗೂ ಏನು ಮಾಡೋದು, ನಿದ್ದೆ ಬರುತ್ತೆ ಅಂಥೇಳಿ ಗಿಫ್ಟೆಲ್ಲ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ. ನನಗಂತೂ ರಾಧಾಕೃಷ್ಣದ್ದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಗೈಸ್. ಅದು ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ. ಹಾಗೆ ಈಗ ಮಂಜು ಓಪನ್ ಮಾಡ್ತಾ ಇರೋ ಗಿಫ್ಟ್ ಬಂದು ಲೋಕಿ ಫ್ರೆಂಡ್ ಕೊಟ್ಟಿರೋದು. ಅವ್ರಿಗೆ ಈ ಥಾಟ್ ಹೆಂಗೆ ಬಂತೋ ಏನೋ ಗೊತ್ತಿಲ್ಲ. ಅದು ಏನೇನು ಸೌಂಡ್ ಬರುತ್ತೆ, ಹೆಂಗೆ ಬರುತ್ತೆ ಅನ್ನೋದನ್ನು ಕೂಡ ಕ್ಲಿಪ್ಪಿಂಗ್ಸಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ತುಂಬಾ ಚೆನ್ನಾಗಿದೆ ಅದು. ನಾವು ಆ್ಯಕ್ಚುಲಿ ಸೇಮ್ನೇ ನಾವು ನೋಡ್ಕೊಂಬಂದಿದ್ವಿ. ಗೃಹ ಪ್ರವೇಶಕ್ಕೆ ಹಾಲುಗ್ಸ್ಬೇಕಾದ್ರೆ ಬೇಕು ಅಂತ ಹೇಳಿದರು ಅದನ್ನು. ಹಾಗಾಗಿ ಅದೇ ಥರದ್ದು ನಾನು ನೋಡಿದ್ದೆ. ಬಟ್ ತುಂಬ ರೇಟ್ ಜಾಸ್ತಿ ಹೇಳಿದರು ಅಂಥೇಳಿ ನಾನು ಬೇಡ ಅಂಥೇಳಿ ವಾಪಸ್ ಬಂದುಬಿಟ್ಟಿದ್ದೆ. ಯಾಕೆಂದರೆ ಅಷ್ಟೊಂದು ದುಡ್ಡು ಇವಾಗ ಖರ್ಚು ಮಾಡೋದಕ್ಕಾಗಲ್ಲ ಅಂಥೇಳಿ ವಾಪಸ್ ಬಂದೆ. ಬಟ್ ದೇವ್ರ ದಯೆ ನೋಡಿ, ನಾವೇನು ಅಂದ್ಕೊಂಡಿರ್ತೀವೋ ಅದೇ ಥರದ್ದು ಯಾರ್ದೋ ಒಂದು ಮುಖಾಂತರ ಬಂದಿದೆ. ನಾನು ಆ್ಯಕ್ಚುಲಿ ಗೃಹ ಪ್ರವೇಶಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಿದ್ದು ಗಿಫ್ಟೇ ಬೇರೆ ಇನ್ನೊಂದಿತ್ತು. ಏನೇನು ಗಿಫ್ಟು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ನಾನೊಂದು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಎಕ್ಸ್ಪೆಕ್ಟೇಷನ್ ಏನೆಲ್ಲ ಗಿಫ್ಟ್ ಇಟ್ಕೊಂಡಿದ್ನೋ ಅದೆಲ್ಲ ಬಂದಿದೆ. ಅದನ್ನು ಕೂಡ ಇದೆ ಕಂಪ್ಲೀಟ್ ಓಪನ್ ಆದಮೇಲೆ ತೋರಿಸ್ತೀನಿ. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಒಂದು ಗಡಿಯಾರ, ಒಂದು ಅಕ್ವಾಗಾರ್ಡು, UPS. ಬಟ್ ಇದೆಲ್ಲ ಬಂತು, ಒಂದೇ ಒಂದು ಮಿಸ್ ಆಯಿತು. ಅದು ಗಡಿಯಾರ ಬರಲೇ ಇಲ್ಲ. ನಮ್ಮ ಮನೆ ಗಡಿಯಾರ ಕೆಟ್ಟಿತ್ತು ಅಂತ ಹೇಳಿ ತಗೊಳ್ಳೋಣ ಅಂದ್ಕೊಂಡೆ. ಈಗ ಬರುತ್ತೆ ಅಂದ್ಕೊಂಡೆ, ಬರಲಿಲ್ಲ. ಯಾರಾದರೂ ಪ್ರೆಸೆಂಟ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಗಡಿಯಾರ ಒಂದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಬಂದಿದೆ. ಸೊ ಈ ಫೋಟೋದು ಆಡಿಯೋಸು ಅದು ಹೆಂಗೆ ಬರುತ್ತೆ, ಲೈಟಿಂಗ್ಸ್ ಹೆಂಗಿದೆ ಅದನ್ನು ತೋರಿಸಾದ್ಮೇಲೆ ನೆಕ್ಸ್ಟು ಪ್ರೆಸೆಂಟೇಷನ್ ಬಂದಿರೋದನ್ನು ಕೂಡ ತೋರಿಸ್ತೀನಿ. ಅಂದರೆ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅಂತ. ಇದೇ ಆ್ಯಕ್ಚುಲಿ ಏನು ಗೊತ್ತಾ, ಇದೇ ಫೋಟೋ ಸೇಮ್ ಫೋಟೋಸು ನೋಡಿದ್ದು 2,500 ರೂಪಾಯಿ ಹೇಳಿದ್ರು. ಬೇಡ ಚೆನ್ನಾಗಿ ಕೊಡ್ತಾರೆ. ನಾಳೆ ಗಿಫ್ಟ್ ಟುಕ್ಸೆ ಯಾರು ಇಲ್ಲ ಇದು ಇಲ್ಲ ಬರೋ
ಚೆನ್ನಾಗಿತ್ತಲ್ಲಮ್ಮ ಇದು ಏನಾದ್ರು ರುಚಿಗೆ ದಮ್ಮ ತಪ್ಪಿಸಿದ್ರೆ ಇದು ಕಾಸ್ಟ್ಲಿ ಇರುತ್ತೆ ನಾವು ಏನು ಇರಲಿಲ್ಲ ಅದೇ 2 ವರ್ಷ ಸೌಂಡ್ ಎಲ್ಲ ಕಮ್ಮಿ ಕೊಡೋದು ಇದು ಕೊಡೋವೆಲ್ಲ ಸೌಂಡ್ ಸಾಕು ಇಷ್ಟು ದೇವ್ರ ಮನೇಲಿ ಹಾಕ್ಬಿಟ್ಟು ಅದು ಚೆನ್ನಾಗಿದೆ ಲೈಟಿಂಗ್ ಒಂದೊಂದೇ ಬರೋದು ಸೌಂಡ್ ಬೇಡ ಅಂದ್ರೆ ಆಫ್ ಮಾಡೋದು ಇದೆ ಇಲ್ಲ ಇದೆ ಸಾಕು ಸಾಕು ನೋಡಿದ್ದೀನಿ ನೋಡು ಅವ್ರಿಗೂ ಬೇಜಾರಾಗುತ್ತೆ. ಆಮೇಲೆ ಮಿಕ್ಸ್ ಮಿಕ್ಸ್ ಚೆನ್ನಾಗಿ ಅದು ಜಾಸ್ತಿ ನೋಡೋಕ್ಕಾಗಲ್ಲ ಈ ಥರ ಬರೀ ಗಣೇಶನ ಸ್ತೋತ್ರ ಪೂಜೆ ಮಾಡ್ತಿರಲ್ಲ ನಾನು ದಿನ ಮಾಡ್ತೀನಿ ನನಗೆ ಕರೆಕ್ಟಾಗಿ ಬಟ್ ಅದು ಒಳಗಡೆ ಎಲ್ಲೇ ಹೋಗ್ಲಿ ಬೆಳಗ್ಗೆ ಎದ್ದು ವಾಯ್ಸ್ ಕೇಳ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹೋಗ್ಲಿ ಹಿಂದೆ ಹೆಂಗಿರ್ತಾರೆ ಅಂತ ಇಲ್ಲ ಎಷ್ಟು ಹೇಳಿದ್ರು ಕೇಳಲ್ಲ ಸದ್ಯಕ್ಕೆ ಆಫೀಸ್ ಕೆಲ್ಸಕ್ಕೆ ಹೋಗೋರು ಬೆಳಗ್ಗೆ ಎದ್ದು ಕೇಳ್ಬಿಟ್ಟೆ ಹೋಗೋದು ಅಲ್ಲ ನೋಡಿದ್ರಲ್ಲ ಗೈಸ್ ಫೋಟೋಸ್ ಎಷ್ಟು ಚೆನ್ನಾಗಿದೆ ಅಂಥೇಳಿ ನನಗಂತೂ ತುಂಬಾ ಇಷ್ಟ ಆಗಿತ್ತು. ಆ್ಯಕ್ಚುಲಿ ನಾನು ನೋಡಿದ್ದೆ ಬಟ್ ದುಡ್ಡು ಜಾಸ್ತಿ ಆಯಿತು ಅಂಥೇಳಿ ನನ್ನ ಹತ್ರ ದುಡ್ಡು ಇರಲಿಲ್ಲ ಅಂಥೇಳಿ ಆಸೆ ಇದ್ರೂ ಕೂಡ ವಾಪಸ್ ಬಂದೆ. ಇನ್ನು ಅಮ್ಮ ಅಂತೂ ಲೋಕಿ ದಿನ ಪೂಜೆ ಮಾಡಲ್ಲ ಅಂಥೇಳಿ ಬೈತಾಯಿದ್ರು, ನೀವು ದಿನ ಪೂಜೆ ಮಾಡೋಗ್ತೀರಾ ನೋಡಿ ಅದಕ್ಕೆ ಇದನ್ನು ಕೊಟ್ಟವ್ರೆ ಅಂತ. ನಮ್ಮ ಮನೇಲಿ ನಾನು ಎಷ್ಟೇ ಹೇಳಿದ್ರು ಲೋಕಿ ಪೂಜೆ ಮಾಡೋದೇ ಯುಗಾದಿ ಹಬ್ಬದ ದಿನ ಮಾತ್ರ, ಹಂಗಾಗಿ ಅಮ್ಮ ರೇಗಿಸ್ತಾಯಿದ್ರು. ನಾನಂತೂ ದಿನ ಪೂಜೆ ಮಾಡ್ತಾಯಿರ್ತೀನಿ ಬಟ್ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಹಂಗೆ ಅಂತ ಹೇಳ್ತಾಯಿದ್ರು. ಇನ್ನು ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಕೂತ್ಕೊಂಡಿದ್ವಿ. ಸೊ ನೋಡಿದ್ರಲ್ಲ, ಬನ್ನಿ ಇನ್ನು ಏನೇನು ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ಪ್ರೆಸೆಂಟೇಷನ್ ಅಂತೂ ತೋರಿಸಿದ್ದೀನಿ ಯಾವುದ್ಯಾರು ಏನೇನು ಕೊಟ್ಟಿದ್ರು ಅಂತ ಹೇಳಿ. ನಾನು ಹೋಮ್ ಟೂರ್ ಮಾಡಿದಾಗ ಕಂಪ್ಲೀಟ್ ಬ್ಲಾಗ್ನ ಶೇರ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಹೊಸ ಮನೇಲಿ ಮೊದಲನೇ ಬ್ಲಾಗ್ ಶೇರ್ ಮಾಡ್ತಾ ಇರೋದು. ಸೊ ಫೋಟೋಸ್ ನೋಡ್ತಿರ್ಬೋದು, ಅಲ್ಲಿ ಇಟ್ಟಿದ್ದೀನಿ. ಅದೇ ರಾಧಾಕೃಷ್ಣ ಫೋಟೋ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ದು. ಹೊಸ ಮನೆಯದು ಹೋಮ್ ಟೂರ್ ಮಾಡಿದಾಗ ಕಂಪ್ಲೀಟಾಗಿ ಎಲ್ಲೆಲ್ಲಿ ಏನೇನು ಆರ್ಗನೈಸ್ ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಇನ್ನು ಗಿಫ್ಟು ನಾನು ಹೇಳಿದೆ, ನಾನು ಅಂದ್ಕೊಂಡಿದ್ದಂಗೆ ಎಲ್ಲ ಬಂದಿದೆ ಅಂತ ಹೇಳಿ. UPS ನೋಡ್ಬೋದು ಇಲ್ಲಿದೆ. ಖರ್ಚು ಏನೇನಿದೆ ಅದೆಲ್ಲ ದೇವರೇ ಯಾರಾದರೂ ಪ್ರೆಸೆಂಟ್ ಮಾಡಿಬಿಡಲಿ ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು. ಬಟ್ ದೇವ್ರ ದಯೆಯಿಂದ ನನಗೆ ಏನೇನು ಹೊಸ್ದಾಗಿ ಮನೆ ಕಟ್ಟಿದಾಗ ಕಾಸ್ಟ್ಲಿ ಅಂತ ಅನಿಸುತ್ತೋ ಅದನ್ನೆಲ್ಲ ಪ್ರೆಸೆಂಟಲ್ಲೇ ಬಂದಿದೆ. ಇದು ಬಂದು UPS, ಇದನ್ನು ಕೂಡ ಸ್ವಾಮಿ ಹಾಕಿ ಪ್ರೆಸೆಂಟ್ ಮಾಡಿದ್ದು. ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಹಳೆ ಮನೆಯಿಂದ ಇದ್ದಾಗ್ಲೂ ನಾನು ಹೇಳಿದ್ದೆ ಗಡಿಯಾರ ತೊಗೋಬೇಕು, ಗಡಿಯಾರ ಇಲ್ಲ ಅಂತ ಹೇಳಿ. ಗಡಿಯಾರ ಒಂದೇ ಮಿಸ್ ಆಗಿರೋದು ಆ್ಯಕ್ಚುಲಿ. ಗಡಿಯಾರನೂ ಯಾರಾದರೂ ಪ್ರೆಸೆಂಟ್ ಮಾಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಅದು ಬಂದಿಲ್ಲ. ಅದು ಬಂದಿದ್ದರೆ ಅಲ್ಲಿ ಮೊಳೆ ಒಡಿಸಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಮಿರರ್ ಇದೆ, ಮಿರರ್ ಮೇಲೆ ಅಲ್ಲಿ ಮೇಲ್ಗಡೆನೇ ಒಂದು ಮೊಳೆ ಹಾಕ್ಸಿದ್ದೀನಿ. ಮೊಳೆ ಸೊ ಅದನ್ನು ಹೊಡಿಸಿದ್ದೀನಿ. ಅಂದರೆ ಅದು ಹಾಲ್ಗೂ ಮತ್ತು ಕಿಚನ್ಗೂ ಡೈರೆಕ್ಟು ಹಾಲ್ ತುಂಬ ದೊಡ್ಡದಿದೆ ಅಲ್ಲ ನಮ್ಮ ಮನೇದೀಗ, ಸೊ ಕಾಣಿಸ್ಲಿ ಅಂತ ಅಲ್ಲಿ ಹಾಕ್ಕೊಂಡಿದ್ದೀನಿ. ಬಟ್ ಅದು ಒಂದು ಮಿಸ್ ಆಗಿದೆ, ಅದೊಂದು ಬಂದಿದ್ರೆ ಎಲ್ಲನೂ ಗಿಫ್ಟಲ್ಲೇ ಬಂದುಬಿಟ್ಟಿರೋದು. ಬನ್ನಿ ಇನ್ನು ಅಡುಗೆ ಮನೇಲಿ ಏನು ಬಂದಿದೆ ಅನ್ನೋ ತೋರಿಸ್ತೀನಿ. ನೋಡಿದ್ರಲ್ಲ, ಅದು ಆ್ಯಕ್ಚುಲಿ ಅದಕ್ಕೆ ಇನ್ನೂ ಒಂದು ಬಾಕ್ಸ್ ಬರುತ್ತಂತೆ. ಆ ಬಾಕ್ಸ್ ಇನ್ನು ಅವ್ರು ತಂದು ಕೊಟ್ಟಿಲ್ಲ. ಸದ್ಯಕ್ಕೆ UPS ಅಲ್ಲಿಟ್ಟಿದ್ದಾರೆ. ಅದು ಬಂದ ಮೇಲೂ ಕೂಡ ಅದೇ ನಾನು ಹೋಮ್ ಟೂರ್ ವ್ಲಾಗ್ ಮಾಡಿದಾಗ ಶೇರ್ ಮಾಡ್ತೀನಿ. ಇನ್ನು ಅಕ್ವಾಗಾರ್ಡು ಸೂರಿ ಪ್ರೆಸೆಂಟ್ ಮಾಡಿದ್ದಾನೆ. ಇದು ಅಕ್ವಾಗಾರ್ಡೂ ಅಷ್ಟೇ ನನಗೆ ಮನೆಗೆ ಬೇಕಾಗಿದ್ದು ಎಲ್ಲ ಐಟಮ್ಸನ್ನು ಕೂಡ ಗಿಫ್ಟಲ್ಲೇ ಬಂದಿದೆ. ಅಕ್ವಾಗಾರ್ಡು ಕೂಡ ಬಂದಿದೆ. ಕಿಚನಲ್ಲಿ ಚೆನ್ನಾಗಿದೆ, ಬಟ್ ಕಲರು ಕೂಡ ಅದು ತುಂಬ ಚೆನ್ನಾಗಿ ಯುನೀಕಾಗಿ ಕಾಣಿಸ್ತಾ ಇದೆ. ಇನ್ನೂ ಏನೇನು ಬಂದಿದೆ, ಅಕ್ಕಂದಿರೆಲ್ಲ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಬ್ಲಾಗ್ ಹೋಮ್ ಟೂರ್ ಮಾಡಬೇಕಾ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಕಂಪ್ಲೀಟ್ ಹೋಮ್ ಟೂರ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ಮಾಡ್ತೀನಿ. ಇದು ಹೊಸ ಮನೆಯಲ್ಲಿ ನನ್ನ ಮೊದಲನೇ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.